ಕಿಚ್ಚು ಟೈಮ್ಸ್ಗೆ ಸ್ವಾಗತ. ಏನು ಕುರ್ಗಲ್ ವೇಮಗಲ್ ಪಟ್ಟಣ ಪಂಚಾಯಿತಿಯ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ NDA ಅಭ್ಯರ್ಥಿಗಳಾಗಿ ಇವತ್ತು ನಾನು ಬಿಜೆಪಿಯಿಂದ ಇವತ್ತು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಎರಡು ಪಕ್ಷದಿಂದ ಅಭ್ಯರ್ಥಿಗಳನ್ನ ಇವತ್ತು ಕಣಕ್ಕಿಳಿಸೋದು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಸರ್, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದರು. ಪಟ್ಟಣ ಪಂಚಾಯಿತಿ ಮತ್ತೆ ಏನು ಊರಿನ ಜನಗಳ ಬೇಡಿಕೆ ಮೇರೆಗೆ ನಾನು ಈ ಕಡೆ ಜನ ನಿಲ್ಲಲೇಬೇಕು, ನೀರು ಬರಬೇಕು ಅಂತ ಯಾವಾಗ ಮಾಡಿ ಇಷ್ಟಪಟ್ಟರು, ಅದರಿಂದ ನಾನು ಜನಗಳಿಗೋಸ್ಕರ ಇವತ್ತು ಇಲ್ಲಿ ಕಣಕ್ಕೆ ಬರ್ತಾ ಇದ್ದೇನೆ. ಅಭಿವೃದ್ಧಿ ಮಾಡಬೇಕು ಅಂತೇಳಿ ಜನಗಳಿಗೆ ಅಡ್ವಾನ್ಸ್ ಲೈಟು, ವಾಟರ್ ಫಿಲ್ಟ್ರು, ನೀರಿನ ಸೌಲಭ್ಯ, ಮೂಲಭೂತ ಸೌಕರ್ಯ ಇರಲಿಲ್ಲ. ನಮ್ಮೆಲ್ಲ ಸುಳ್ದನಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದು ನೀವು ಬರಬೇಕು, ಈ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಕೇಳಿದಾಗ ನಾವು ಹೋಗಿ ಅಭಿವೃದ್ಧಿಗೆ ಐಮಾಸ್ ಲೈಟು ಮತ್ತು ವಾಟರ್ ಫಿಲ್ಟರ್ನ ಮಾಡಿಸ್ಕೊಟ್ಟಿದ್ದೀವಿ. ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಗು ಬಂದಿರ್ತದೆ. 17 ಆದಮೇಲೆ ಅದು ಅಂಥ ತೊಡಕುಗಳು ಯಾವುವು ಬರಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಮಾಡ್ಕ 4-5 ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಜನನು ನೋಡ್ತಾ ಇದ್ದಾರೆ. ಒಂದು ಕಡೆ ಲಾರಿ ಮುಂದೆ ಹೋಗ್ತಾ ಸಂಖ್ಯೆ ಬಾಣಲಿ ಎತ್ಕೊಂಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಪೂಜೆ ಆಗಿರೋದಕ್ಕೆ ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ, ಕಾರ ಆಗಲಿಲ್ಲ. 6 ತಿಂಗಳಿನಿಂದ ಬರೀ ಗುದ್ಲಿ ಪೂಜೆ ಮಾಡಿರೋದೆ. ಯಾವುದನ್ನು ಒಂದು ತೋರಿಸ್ಲಿ ಅವರು ಗುದ್ಲಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ. ಏನು ಅದು ಬಿಟ್ಟು ಕೆಲಸ ಮಾಡಬೇಕು. ನಾವು ಏನು ಐಮಾಸ್ ಲೈಟ್ ಹಾಕಿದ್ದೀವಿ, ವಾಟರ್ ಫಿಲ್ಟರ್ ಹಾಕಿದ್ದೀವಿ, ಜನಗಳಿಗೆ ಕೇಳಿದ್ರು ಹಾಕಿದ್ದೀವಿ ಅಷ್ಟೇ. ವಿದ್ಯುತ್ ಸಂಪರ್ಕ ಕೊಡಲ್ಲ, ಇದು ಖಾಸಗಿ ನೀವು ಹಾಕಿರೋದು ನಾವು ಪಂಚಾಯತಿಯಿಂದ ಇಲ್ಲ ಅಂತ ಹೇಳಿದರೆ ಬೇಡ ಅಂತೇಳಿ ನಾವು ಚುನಾವಣೆ ಮುಗಿಯೋವರೆಗೂ ಜನರೇಟರ್ನ ಇಟ್ಟು ಅದನ್ನ ಐಮಾಸ್ ಲೈಟು ಜನಗಳಿಗೆ ಲೈಟ್ ಕೊಡೋದು, ಬೆಳಕು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಜನರೇಟರ್ ಮಾಡ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ನಾವು ಮೊದಲು ಹಾಕಿದ್ವಿ, ಜನ ಕೇಳಿದ ತಕ್ಷಣ ಹಾಕಿದ್ವಿ. ಅದ್ರ ಪಕ್ಕದಲ್ಲೇ ಇನ್ನೂ ಪೈಪೋಟಿಯಾಗಿ ನಾವು ಒಂದು ಹಾಕ್ತೀವಿ ಅಂತ ಹಾಕ್ತಾ ಇದ್ದಾರೆ. ದೂರ ಹಾಕ್ಬೋದಿತ್ತು, ಜನಗಳಿಗೆ ಅನುಕೂಲ ಆಗಲಿ, ಯಾರೇ ಮಾಡಲಿ ಅನುಕೂಲ ಆಗಬೇಕಿತ್ತು. ಪಕ್ಕದಲ್ಲೇ ಬಂದು ಅವರು ಹಾಕ್ತಾ ಇದ್ದಾರೆ. ಹೌದು ಸರ್, ಎರಡು ಒಮ್ಮತ ಇದೆ. ಇಲ್ಲ ಬಿಜೆಪಿ ಮತ್ತು JDS ಒಮ್ಮತದಿಂದ ನನ್ನ ಅಭ್ಯರ್ಥಿ ಆಗಿದ್ದೀನಿ. ಎಲ್ಲರೂ ಒಂದೇ ರೀತಿ ನಮ್ಮ ಜೊತೆಲಿದ್ದಾರೆ. ಅದನ್ನೆಲ್ಲ ನಮ್ಮ ಹೈಕಮಾಂಡು, ಶಾಸಕರು, ಮತ್ತೆ ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರು, ಮತ್ತೆ ಹಿರಿಯ ನಮ್ಮ ಓಂಶಕ್ತಿ ಚಲಪತಿ ಅಣ್ಣವರು, ಹಿರಿಯ ಮುಖಂಡರುಗಳು, ಮತ್ತೆ ಶ್ರೀನಾಥ್ ಅಣ್ಣವರು, ಮತ್ತೆ ನಮ್ಮೆಲ್ಲ ಗೋವಿಂದರಾಜ್ ಅಣ್ಣವರು, MLC ಗೋವಿಂದರಾಜ್ ಅಣ್ಣವರು ಎಲ್ಲ ಇದ್ದಾರೆ ಹಿರಿಯರು. ಅದನ್ನೆಲ್ಲ ಸಮಾಧಾನ ಪಡಿಸಿ ಒಟ್ಟಾಗಿ ನಮ್ಮ ಗುರಿ ಒಂದೇ, ಪಟ್ಟಣ ಪಂಚಾಯತಿ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ. ಸರ್, ನೋಡ್ತಾ ಇದ್ದೀರಿ, ತುಂಬಾ ರಣೋತ್ಸವದಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳು ಇವತ್ತು ವೈಪೀಟು ಮೇಲೆ 4-5 ಕ್ಷೇತ್ರ, ಒಂದೊಂದು ಕ್ಷೇತ್ರಕ್ಕೆ 4-5 ಜನ ಅಭ್ಯರ್ಥಿಗಳು, ಆಕಾಂಕ್ಷಿ ಅಭ್ಯರ್ಥಿಗಳಿದ್ರು. ಅದರಲ್ಲಿ ಕೆಲವರಿಗೆ ನಾವು ಗುರ್ತಿಡಕಾಯ್ತು. ಯಾಕಂದ್ರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ, ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ, ಆ ಥರದವ್ರಿಗೆ ನಾವು 17 ಜನಕ್ಕೆ ನಮ್ಮ ಏನು JDS BJP ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ. ಸಣ್ಣ ಪುಟ್ಟ ಲೋಪದೋಷಗಳು ಇರ್ತದೆ. ಯಾಕಂದ್ರೆ ಅಲ್ಲಿ ಕೆಲವು ನಿಮ್ಗೆ ಗೊತ್ತು, ಕಾಂಗ್ರೆಸ್ ಅವ್ರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ. ಅವ್ರು ಕಾಯಿ ನೋಡುವಂತ ತಂತ್ರ ಅಳವಡಿಸಿದ್ರು. ನಮಗೆ ಜಾಸ್ತಿ ಜನ ಇದೆ. ಯಾಕಂದ್ರೆ JDS BJP ಈ ಭಾಗದಲ್ಲಿ ಏನು ವರ್ತೂರು ಪ್ರಕಾಶ್ ಅವರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳಾಗ್ಬೋದು, 6-7 ವರ್ಷದಿಂದ CM ಶ್ರೀನಾಥ್ ಅವರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಅದಕ್ಕೆಲ್ಲ ಜನ ಇವತ್ತು BJP JDS ಕಡೆ ನೋಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಪೈಪೋಟಿ ಸರ್ವೇ ಸಾಮಾನ್ಯ. ಅದರಲ್ಲಿ ಯಾರಿಗೂ ಟಿಕೆಟ್ ಸಿಕ್ಕಿದವ್ರಿಗೆ ಅಸಮಾಧಾನ ಆಗಿದೆ. ನಾವೆಲ್ಲ ಕುತ್ಕೊಂಡು ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿ ಮನವೊಲಿಸೋ ಕೆಲಸ ಮಾಡಿದ್ವಿ. ಖಂಡಿತವಾಗಿ JDS ಕಾರ್ಯಕರ್ತರಾಗ್ಬೋದು, BJP ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು. ಯಾರೋ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ. ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ಇವತ್ತು ಪ್ರೆಸೆಂಟ್ MP ಕೂತಿದ್ರು, ಡಿಪ್ಯೂಟೆಡ್ MP ಹಿಂದೆ ಇರುವಂತಹ ಮಾಜಿ ಸಂಸದರು ಇಕ್ಕಿದ್ರು, CM ಶ್ರೀನಾಥ್ ಅವರು, ಎಲ್ಲ ಏನ್ ಜಿಲ್ಲಾ ನಾಯಕರು, BJP JDS ನಾಯಕರು ಕುತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು. ಅದರಲ್ಲಿ ಏನು ಪಕ್ಷಪಾತ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ. ಖಂಡಿತವಾಗಿ ನಾವು ಇವಾಗ 17 ಗೆಲ್ಲುವಂತ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಇದೆ. ಖಂಡಿತ ನಾವು ಗೆಲ್ತೀವಿ. DCC ಬ್ಯಾಂಕ್ ಕೋಮು ಚುನಾವಣೆಯಲ್ಲಿ ನಡೆಸಿದ್ರು ಅಂತ ಹೇಳಿದ್ರು, ಇದು ಹೆಂಗ್ ನಡೀತಾ ಇದೆ ಸರ್? ನೋಡಿ ಸರ್, ಇವಾಗ ಅವರು 2 ಶಾಸಕರು ಪತ್ತೂರು ಮಂಜುನಾಥ್ ಅವ್ರು ಗೆದ್ಬಿಟ್ಟು 2 ವರ್ಷ 3 ತಿಂಗಳೇನಾಗಿದೆ. ಮೇಲ್ ಗೆದ್ದಿದ್ದವರು 2 ವರ್ಷ 2 ತಿಂಗಳಾಗಿದೆ. ಇದುವರೆಗೂ ವೇಮಗಲ್ ಕಡೆ ತಲೆನೇ ಹಾಕಿಲ್ದಿದ್ದವರು
ಎಲೆಕ್ಷನ್ ಘೋಷಣೆ ಆದ್ಮೇಲೆ ಬಂದು ಗುದ್ದೆ ಪೂಜೆ ಮಾಡ್ತಾ ಇರೋದು ಅವ್ರ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಅಂತ ನೋಡ್ಬೇಕು. ಯಾಕಂದ್ರೆ ನೋಡ್ತಾ ಇರ್ತೀನಿ ನಮ್ಮ ವೆಂಕಟೇಶ್ವರ ಹೇಳ್ದಂಗೆ ಒಂದು ಲಾರಿಯಲ್ಲಿ ಚೆನ್ಕೆ ಇದು ಹಾಕೊಂಡು ಓಡಾಡ್ತಾರೆ ಹೊರತು ಗುದ್ದಿ ಪೂಜೆ ಮಾಡೋದು. ಪದೇ ಪದೇ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಅವರು ಕೋಲಾರಕ್ಕೆ ಬರೋದೇ ಗುದ್ದಿ ಪೂಜೆಗೆ ಅಷ್ಟೇ ಹೊರತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಯಾವ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಇರ್ಲಿ, ಅವರು ಶಾಸಕ ಆಗ್ಬಿಟ್ಟು ಅವರು ಗುದ್ದಿ ಪೂಜೆ ಮಾಡೋದು ನಾವು ಕೇಳ್ತಾರೆ ಅಭಿವೃದ್ಧಿ ಕೆಲಸ. ಇವತ್ತು ವೇಮಗಲ್ಲು ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ, ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ. ಅಭಿವೃದ್ಧಿ ಕಾರ್ಯಗಳು ಏನ್ ಮಾಡ್ತೀವಿ ಅಂತ ನಾವು ನೋಡ್ತೀವಿ. ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತ್ ಜೆಡಿಎಸ್ ಬಿಜೆಪಿ ಕೈ ಹಿಡಿತಾರೆ ಅಂತ ಹೇಳ್ತಾರೆ. ಸರ್ಕಾರ ಅವ್ರದೇ ಇದೆ, ನಿಮ್ಗೆ ಎಷ್ಟು ನಂಬಿಕೆ ಇದೆ ಈ ವಿಚಾರದಲ್ಲಿ? ಸರ್, ಅದು ಸರ್ಕಾರ ಇರೋದಕ್ಕೆ ಅವ್ರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸ್ಕೊಂಡು ಏನೇನ್ ಮಾಡ್ತಾ ಇದ್ದಾರೆ ಗೊತ್ತು. 12 ಗಂಟೆ ರಾತ್ರಿಗಳಲ್ಲಿ ನಮ್ಮ ಕಾರ್ಯಕರ್ತರ ಮನೆ ಹೋಗಿ ಕದ ತಟ್ಟೋದು, ಅದಿದೆ ಅಂತ ಹೇಳ್ತಾರೆ. ಈಗಾಗಲೇ IG ಅವರಿಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಕೆಲಸ ನಾನು ಮಾಡಿದ್ದೀನಿ. ಬೆಳಿಗ್ಗೆ ಕೂಡ ರಾಜ್ಯಾಧ್ಯಕ್ಷರಿಗೆ ಮಾತಾಡಿದ್ದೀನಿ. ಯಾಕಂದ್ರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಟಾರ್ಗೆಟ್ ಮಾಡಿ ಅವ್ರ ಮನೆಗೆಲ್ಲ ಸುಮ್ಮನೆ ಏನೂ ಇಲ್ಲ ಅದೇನೋ ಹೋಗಿ ಹುಡುಕುವಂತ ಕೆಲಸ ಮಾಡ್ತಾರೆ. ಬಿಜೆಪಿ ಆಗ್ಲಿ ಇಲ್ಲಿ ಜೆಡಿಎಸ್ ಆಗ್ಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ. ಒಳ್ಳೆ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ರಿ. ನಾವು ಒಳ್ಳೆ ಕಾರ್ಯಕರ್ತರ ಪಡೆ ಇದೆ ಬಿಜೆಪಿಗೆ ಜೆಡಿಎಸ್ಗೆ. ಹಾಗಾಗಿ ಅವ್ರು ಸ್ವಲ್ಪ ಏನೋ ತಲೆಗೊಂಡಿದೆ ಕಾಂಗ್ರೆಸ್. 100% ನಾವು ಎದುರಿಸ್ತೀವಿ. ರಿಸಲ್ಟ್ ದಿವಸ ನಿಮಗೆ ನಾವು ಹೇಳ್ತೀವಿ ವಿಜಯೋತ್ಸವದ ಸಂಕೇತವಾಗಿ. ಖಂಡಿತ ನಾನೇ ಕರೆದು ಅವ್ರ ಮನೆಯಿಂದ ಕರೆದು ನಾನೇ ಟಿಕೆಟ್ ಕೊಡ್ತೀನಿ. ಇವಾಗ ನಾವೇ ಕೊಡ್ಸಿದ್ದು ಅವ್ರಿಗೆ ಒಳ್ಳೆ ರೀತಿ ಇದು ಮಾಡಿದ್ವಿ. ಅವ್ರಿಗೆ ಒಳ್ಳೆ, ಯಾಕಂದ್ರೆ ವರದರ ಪ್ರಕಾಶ್ ತುಂಬಾ ಇದ್ರು ಅವ್ರಿಗೆ ಏನ್ ಯಾವ ರೀತಿಯಲ್ಲಿ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತದು, ಯಾಕಂದ್ರೆ ಸುಡುವ ಮನೆ ಕಾಂಗ್ರೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವರು ಒಳ್ಳೆ ವ್ಯಕ್ತಿ ಇದ್ರು, ಅಲ್ಲಿ ಹೋಗಿದ್ದಾರೆ. ಏನಾಗ್ತದೆ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಗೆ ಇವತ್ತು CS ವೆಂಕಟೇಶಣ್ಣ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಆ ಸ್ಥಳೀಯರೇ ಕರೆದು CS ವೆಂಕಟೇಶಣ್ಣ ನೀವು ನಿಲ್ಬೇಕಂತ ಒತ್ತಾಯಪೂರ್ವಕವಾಗಿ ನಿಲ್ತಿರೋದು. ಅವರು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದಕ್ಕೆ ಇವತ್ತು CS ವೆಂಕಟೇಶಣ್ಣ ಪಟ್ಟಣ ಪಂಚಾಯತಿಗೆ ಆಯ್ಕೆ ಮಾಡ್ತಾರೆ ಜನ. ಸೊ ಹಂಗಾಗಿ ಇವತ್ತು CS ವೆಂಕಟೇಶಣ್ಣ ಆಗ್ಬೋದು ಎಲ್ಲ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗೆಲ್ಲ ಒಳ್ಳೆ ಚಾರಿತ್ರ್ಯ ವ್ಯಕ್ತಿಗೆ ಕೊಟ್ಟಿದ್ರೆ 100% ನಾವು ಈ ಸತಿ ಈ ಚುನಾವಣೆಯಲ್ಲಿ ಗೆಲ್ತೀವಿ. ವೇಮಗಲ್ಲು ಕುರ್ಗಲ್ ಪಟ್ಟಣ ಪಂಚಾಯತ್ ನಾವು ಕೈ ಹಿಡಿತೀವಿ. ಆದ್ರೂ ಏನ್ ಕದ ಏನ್ ಸರ್, ರಾತ್ರಿ ಹೊತ್ತು ನೋಡಿ ಇಲ್ಲೇ ಇದ್ದಾರೆ 4-5 ಭಯ ಇಕ್ಸಕ್ಕೆ. ಏನ್ ಗೊತ್ತಾ, ಅವ್ರ ಕಡೆ ಒಂದು ಅಸ್ತ್ರ ಅಂದ್ರೆ ಆ ಅಧಿಕಾರನ ದುರುಪಯೋಗ ಪಡಿಸೋದು. ಇವತ್ತು ಅವರ ಅಧಿಕಾರದಲ್ಲಿ ಇರೋದಕ್ಕೆ ಎಲ್ಲಾ ಇಲಾಖೆಗಳನ್ನ ತಮ್ಮಲ್ಲಿ ಭಯ ಪಡಿಸಿ, ಅಧಿಕಾರಿಗಳಿಗೂ ಗೊತ್ತಿದೆ, ಒಳ್ಳೆ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ, ಪೊಲೀಸ್ ಅಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳು. ಆದ್ರೂ ಕೂಡ ಪ್ರೆಷರ್ ಹಾಕಿ ಸುಮ್ನೆ ಯಾರು ನಮ್ಮ ಅಭ್ಯರ್ಥಿಗಳ ಜೊತೆ ಓಡಾಡ್ತಾರೆ ನಾಯಕರು ಅವ್ರ ಮನೆಗೆ ಹೋಗೋದು, ಭಯ ಇಕ್ಸೋದು, ಇದೆ ಅನ್ನೋದು. ಏನಂತ ಭಯ? ಅದೇ ನಿಮ್ಮಲ್ಲಿ ಅದು ಇಟ್ಕೊಂಡಿದ್ದೀರಿ ಇದು ಇಟ್ಕೊಳ್ಳೋ ಜೊತೆ ಇಟ್ಕೊಂಡು ಇದು ಮಾಡ್ತಾರೆ. ಏನಿರಲ್ಲ ಅಲ್ಲಿ ಎಲ್ಲ ಅಲ್ಲಿ ಪಾತ್ರೆಗಳೇ ಕಾಣಿಸೋದು ಅವ್ರಿಗೆ. ಏನಿರಲ್ಲ, ಯಾರು ನಮ್ಮ ಕಾರ್ಯಕರ್ತರ ಆತರ ಏನು ಪಾಂಪ್ಲೆಟ್ ಇಟ್ಕೊಂಡಿರ್ತಾರೆ, ಇನ್ನೊಂದೇನ ಒಂದು ಶಾಲೆ ಇಟ್ಕೊಂಡಿರ್ತಾರೆ. ಅದನ್ನ ಹೋಗಿ ಇವರು 12 ಗಂಟೆಯಲ್ಲಿ ಚೆಕ್ ಮಾಡಕ್ಕೆ ಅವ್ರಿಗೆ ಚುನಾವಣಾ ಆಯೋಗ ಇದಿರ್ತದೆ, ಚೆಕ್ ಮಾಡ್ಲಿ. ಆದ್ರೆ ಅದಕ್ಕೊಂದು ಕಾಲ ಮಿತಿ ಇರ್ತದೆ, ಟೈಮು ಹೊತ್ತು ಗಳಿಗೆ ಇರ್ತದೆ. ಮಕ್ಕಳು ಸಂಸಾರ ಇರೋ ಮನೆಗಳಲ್ಲಿ ಅಷ್ಟೇ ತಗೋದು ಸರಿ ಅಲ್ವಲ್ಲ ಸರ್? ಈಗ ನೀವು ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳು ನೋಡ್ಬಿಟ್ಟು ವೆಂಕಟೇಶ್ವರ ನೀವು ನಿಂತ್ಕೊಬೇಕು ಅಂತ, ಬಟ್ ಅವ್ರ ಅಭಿವೃದ್ಧಿ ಕಾರ್ಯಗಳು ಬಿಡ್ತಾ ಇಲ್ವಲ್ಲ? ಆಗಿರ್ಬೋದು ನೋಡಿ, ಐಮಾಸ್ ಲೈಟ್ ನ ಅವರು ಸ್ವಂತ ದುಡ್ಡಿಂದ ಚುನಾವಣೆ ಗಿಮಿಕ್ ಹಾಕಿಲ್ಲ. ಅವ್ರು ಇವತ್ತಿಂದ CS ವೆಂಕಟೇಶ್ ಅವರು ವೇಮಗಲ್ಲಕ್ಕೆ ಚಿರಪರಿಚಯ 20 ವರ್ಷದಿಂದ ಇದ್ದಾರೆ. ಇಲ್ಲಿ CS ವೆಂಕಟೇಶ್ ಅವರು 20 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಮತ್ತೆ ಅವ್ರು ಯಾವುದೇ ರೀತಿ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇಲ್ಲ. ಯಾರು ಅವ್ರ ಮನೆಯವರೆಗೂ ಕಷ್ಟ ಅಂತ ಗೊತ್ತಾದ್ರೆ ಹುಡ್ಕೊಂಡೋಗಿ ಸಹಾಯ ಮಾಡೋಂಥ ವ್ಯಕ್ತಿ ನಮ್ಮ CS ವೆಂಕಟೇಶ್ ಅವರು. ಅಂತವ್ರಿಗೆ ಈ ತರ ತೊಂದರೆ ಕೊಡ್ತಾರೆ. ಅದನ್ನೆಲ್ಲ ಜನ ನೋಡ್ತಾರೆ. ವೇಮಗಲ್ ಪಟ್ಟಣ ಪಂಚಾಯತಿ ಜನ ನೋಡ್ತಾ ಇದ್ದಾರೆ, ಸುಳ್ಳ್ಯನಹಳ್ಳಿ ಇಷ್ಟನಗರ ಜನ ನೋಡ್ತಾ ಇದ್ದಾರೆ, 6ನೇ ವಾರ್ಡ್ ಜನ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಈಗಾಗಲೇ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂದ್ರೇನು ಏನು ಸುಳ್ಳ್ಯನಹಳ್ಳಿ ಇಷ್ಟನಗರ ಜನ ನಾವು ವೆಂಕಟೇಶನ್ ಅವರ ಅಭಿವೃದ್ಧಿ ಕಾರ್ಯಗಳು ಬೇಕು, ನಮ್ಗೆ ನೀವು ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ಭಾಗದಲ್ಲಿ ಅವರು ಅತ್ಯಧಿಕ ಮಟ್ಟಗಳಿಂದ ಗೆದ್ಕೊಂಡ್ಬರ್ತಾರೆ.